ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ರಂಜಿತಾ ಕನ್ನಡ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಏನಂದರೆ ಹೋಮ್ ಟೂರ್. ಸೊ ತಮ್ಮನೇಲಿ ನೋಡಿನೇ ನಿಮಗೆ ಗೊತ್ತಾಗಿರುತ್ತೆ. ಸೊ ನಾನು ಹೋಮ್ ಟೂರ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಇನ್ ಕಮೆಂಟ್, ಪ್ಲೀಸ್ ಸಪೋರ್ಟ್ ಅಸ್. ಸೊ ಈಗ ತಡ ಮಾಡಿದೆ, ಹೋಮ್ ಟೂರ್ ನೋಡ್ಕೊಂಡು ಬರೋಣ ಬನ್ನಿ. ಸೊ ನಾವಿರೋದು ಬ್ಯಾಂಗ್ಳೂರಲ್ಲಿ, ನೀವು ನೋಡ್ತಾ ಇರ್ಬೋದು, ಇದು ನಮ್ಮ ಲೇಔಟ್ ತುಂಬ ಚೆನ್ನಾಗಿದೆ. ನಾವು ಆ್ಯಕ್ಚುಲಿ ಇರೋದು ಸೆಕೆಂಡ್ ಫ್ಲೋರಲ್ಲಿ. ಸೊ ನಾನು ಆಗಲೇ ಹೇಳಿದಾಗೆ ನಾವಿರೋದು ಸೆಕೆಂಡ್ ಫ್ಲೋರಲ್ಲಿ. ಇದು ನಮ್ಮ ಮನೆಯ ಎಂಟ್ರೆನ್ಸ್, ನೀವು ನೋಡ್ತಾ ಇರ್ಬೋದು. ಸೊ ನಾವು ಆ್ಯಕ್ಚುಲಿ ರೆಂಟೆಡ್ ಹೋಮಲ್ಲಿರೋದು. ಇಟ್ಸ್ ಅ ಸಿಂಗಲ್ BHK ಹೋಮ್. ನೋಡ್ತಾ ಇದ್ದೀರಾ, ಒಳಗಡೆ ಎಂಟರ್ ಆದ ಕೂಡಲೇ ಇಲ್ಲೊಂದು ಸೋಫಾ ಹಾಕಿದ್ದೀವಿ. ಆ್ಯಂಡ್ ದಿಸ್ ಇಸ್ ಮೈ ವರ್ಕ್ ಫ್ರಮ್ ಹೋಮ್ ಸೆಟಪ್. ನಾನು ನಿಮಗೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ಹೇಳ್ತೀನಿ ನಾನು ಯಾಕೆ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದೀನಿ ಅಂತ. ಇದು ನಮ್ಮ ಹಾಲ್. ಆ್ಯಂಡ್ ಹಾಗೆ ಬಂದರೆ ಆ್ಯಕ್ಚುಲಿ ಈ ಮನೆಯಲ್ಲಿ ದೇವ್ರ ಮನೆ ಇಲ್ಲ, ಸೊ ನಾವು ಈ ರೀತಿ ಚಿಕ್ಕದಾಗಿ ಸೆಟಪ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಇಲ್ಲಿ ಒಂದು TV ಯೂನಿಟ್ ಇದೆ. ಸೊ ನನಗೆ ಪ್ಲ್ಯಾಂಟ್ಸ್ ಅಂದರೆ ತುಂಬ ಇಷ್ಟ. ಒಂದು ಇಂಡೋರ್ ಪ್ಲ್ಯಾಂಟ್ ಕೂಡ ಇಟ್ಟಿದ್ದೀವಿ ಇಲ್ಲಿ. ಸೊ ನೀವು ನೋಡ್ತಾ ಇರ್ಬೋದು, ಇದು ನಮ್ಮ ಹಾಲ್ ಹೀಗೆ ಕಾಣುತ್ತೆ. ಆ್ಯಂಡ್ ಲೆಟ್ಸ್ ಗೋ ಟು ಕಿಚನ್. ಸೊ ನಾನು ಆ್ಯಕ್ಚುಲಿ ಏನು ಕ್ಲೀನಿಂಗ್ ಎಲ್ಲ ಮಾಡಿಲ್ಲ, ಹೇಗಿದೆಯೋ ಹಾಗೆ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಕಿಚನ್. ಇಲ್ಲಿ ಒಂದು ಸಜ್ಜೆ ಇಟ್ಕೊಂಡು ಅಲ್ಲೆಲ್ಲ ಡಬ್ಬಗಳನ್ನ ಜೋಡಿಸ್ಕೊಂಡಿದ್ದೀವಿ. ಇಲ್ಲಿ ವಿಂಡೋ ಇದೆ. ಸೊ ನೀವು ನೋಡ್ತಾ ಇರ್ಬೋದು, ಇದು ನಮ್ಮ ಕಿಚನ್. ತುಂಬ ಸಿಂಪಲಾಗಿ ಸೆಟಪ್ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್. ಆ್ಯಂಡ್ ಇಲ್ಲಿ ಒಂದು ವಾಟರ್ ಪ್ಯೂರಿಫೈಯರ್ ಹಾಕಿದ್ದೀವಿ. ಆ್ಯಂಡ್ ಇದು ಸಿಂಕ್. ಸೊ ತುಂಬ ದೊಡ್ಡದಿಲ್ಲ ಕಿಚನ್ನು, ಚಿಕ್ಕದಾಗಿದೆ. ಬಟ್ ಓಕೆ, ನಮಗೆ ನಮ್ಮ ಮನೆಯಲ್ಲಿ ನಾನು, ನನ್ನ ಹಸ್ಬೆಂಡು, ನನ್ನ ಮಗಳು ಮತ್ತು ನಮ್ಮ ಅಮ್ಮ ಇದ್ದೀವಿ. ಸೊ ಹಾಗಾಗಿ 4 ಮೆಂಬರ್ಸ್ ಇರೋದ್ರಿಂದ ಓಕೆ. ಹಾಗೆ ಕಿಚನಿಂದ ಹೊರಗಡೆ ಬಂದು ನೀವು ಮುಂದೆ ಬಂದರೆ ಅಂದರೆ ಇಲ್ಲಿ ಒಂದು ವಾಶ್ರೂಮ್ ಇದೆ. ಸೊ ನೋಡ್ತಾ ಇರ್ಬೋದು, ಇದು ನಮ್ಮ ವಾಶ್ರೂಮ್. ಸ್ಮಾಲ್ ಸಿಂಕ್ ಇದೆ, ಗೀಸರ್. ದಿಸ್ ಇಸ್ ಹೌ ಇಟ್ ಲುಕ್ಸ್. ಸೊ ವಾಶ್ರೂಮ್ ಪಕ್ಕದಲ್ಲೇ ಒಂದು ರೂಮ್ ಇದೆ, ಬೆಡ್ರೂಮ್ ಇದೆ. ಸೊ ಬೆಡ್ರೂಮಲ್ಲಿ ಒಂದು ವಾಷಿಂಗ್ ಮಷಿನ್ ಕೂಡ ನಾವು ಇಲ್ಲೇ ಒಳಗಡೆ ಇಟ್ಕೊಂಡಿದ್ದೀವಿ. ಬಿಕಾಸ್ ವಾಷಿಂಗ್ ಮಷಿನ್ ಪಾಯಿಂಟ್ ಬಂದು ಇಲ್ಲಿ ಹಾಲಲ್ಲಿದೆ. ಇಲ್ಲಿ ಹಾಲಲ್ಲಿ ಹಾಕಿದರೆ ಎಂಟ್ರಿಗೆ ಪ್ರಾಬ್ಲಮ್ ಆಗೋದನ್ನ ಇಲ್ಲೇ ಇಟ್ಕೊಂಡಿದ್ದೀವಿ. ಆ್ಯಂಡ್ ಇದು ನೀವೇನು ನೋಡ್ತಾ ಇದ್ದರೆ, ಇದು ನನ್ನ ಮಗಳು ವಾರ್ಡ್ರೋಬ್. ಸೊ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗಳದು. ಆ್ಯಂಡ್ ಇದು ಒಂದು ಕಿಂಗ್ ಸೈಜ್ ಬೆಡ್ ಹಾಕಿದ್ದೀವಿ ಇಲ್ಲಿ. ಆ್ಯಂಡ್ ಅದು ನಮ್ಮ ಕ್ಯೂಟ್ ಫ್ಯಾಮಿಲಿ ಫೋಟೋ. ಹಾಗೆ ಬಂದರೆ ಇಲ್ಲಿ ಒಂದು ಡ್ರೆಸ್ಸಿಂಗ್ ಟೇಬಲ್ ಇಟ್ಕೊಂಡಿದ್ದೀನಿ ಫ್ರೆಂಡ್. ಸೊ ದಿಸ್ ಇಸ್ ಹೌ ಮೈ ಡ್ರೆಸ್ಸಿಂಗ್ ಟೇಬಲ್ ಲುಕ್ಸ್, ಸಿಂಪಲ್. ಆ್ಯಂಡ್ ಹಾಗೆ ಬಂದರೆ ಇಲ್ಲೊಂದು ನಾವು ವಾರ್ಡ್ರೋಬ್ ಇಟ್ಕೊಂಡಿದ್ದೀವಿ. ಆ್ಯಕ್ಚುಲಿ ಇದು ಅನ್ಫರ್ನಿಶ್ಡ್ ಹೋಮ್. ಸೊ ಹಾಗಾಗಿ ಫರ್ನಿಚರೆಲ್ಲ ನಾವೇ ಬಂದ ಮೇಲೆ ತೊಗೊಂಡಿರೋದು. ಸೊ ಇದು ಏನು ನೋಡ್ತಾ ಇದ್ದೀರಾ, ಇದು ನನ್ನ ವಾರ್ಡ್ರೋಬ್. ಇಲ್ಲೊಂದು ವಿಂಡೋ ಇದೆ. ಆ್ಯಕ್ಚುಲಿ ನಮ್ಮ ಲೇಔಟ್ ತುಂಬ ಚೆನ್ನಾಗಿದೆ, ತುಂಬ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ, ಮತ್ತು ತುಂಬ ಮರ ಗಿಡಗಳಿಂದ ಇದೆ. ನಮಗೆ ಆ್ಯಕ್ಚುಲಿ ಸಮ್ಟೈಮ್ಸ್ ಅನಿಸೋದೇ ಇಲ್ಲ ನಾವು ಬ್ಯಾಂಗ್ಳೂರಲ್ಲಿದ್ದೀವಿ ಅಂತ, ಅಷ್ಟು ಚೆನ್ನಾಗಿದೆ ನಮ್ಮ ಲೇಔಟ್ ಹೇಳಬೇಕು ಅಂದರೆ. ಸೊ ಇದಾಗಿತ್ತು ನಮ್ಮ ಹೋಮ್ ಟೂರ್. ಮತ್ತು ನಾನು ಇಲ್ಲೊಂದು ಎಸ್ಟರ್ಡೇ ನನ್ನ ಮಗಳನ್ನ ಪಾರ್ಕಿಗೆ ಕರ್ಕೊಂಡು ಹೋಗಿದ್ದೆ. ಅದು ನಮ್ಮ ಲೇಔಟಲ್ಲೇ ಇರೋವಂಥ ಪಾರ್ಕು. ಸೊ ಅಲ್ಲಿ ತೊಗೊಂಡಂಥ ಕೆಲವೊಂದು ಕ್ಲಿಪ್ಸ್ನ ನಿಮಗೋಸ್ಕರ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಯೂಶ್ವಲಿ ಸ್ಯಾಟರ್ಡೆ ಸಂಡೇಸ್ ನನಗೂ ರಜೆ ಇರುತ್ತೆ ಮತ್ತು ಮಕ್ಕಳಿಗೂ ರಜೆ ಇರುತ್ತಲ್ಲ, ಅವಳು ಯಾವಾಗಲೂ ಹಠ ಮಾಡ್ತಿರ್ತಾಳೆ ಪಾರ್ಕಿಗೆ ಹೋಗ್ಬೇಕಂತ. ಸರಿ ಹಾಗೆ ಕರ್ಕೊಂಡೋಗಿ ಬರೋಣ ಅಂತ ಹೋಗಿದ್ದೆ. ಈ ಪಾರ್ಕ್ ಬಂದು ನಮ್ಮ ಲೇಔಟಲ್ಲೇ ಇರುವಂಥದ್ದು. ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಯೂಶ್ವಲಿ ಈವ್ನಿಂಗ್ ಒಂದು ರೌಂಡ್ ಹೋಗಿ ಬಂದರೆ ಹಾಗೆ ಮೈಂಡೆಲ್ಲ ಕಾಮ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಲೇಔಟ್ ಮಕ್ಕಳೆಲ್ಲ ಹೇಗೆ ಆಟ ಆಡ್ತಿದ್ದಾರೆ ಅಂತ.
ಸೊ ಇಲ್ಲಿ ಒಂದು 2 ಸ್ವಿಂಗ್ಸ್ ಇದೆ, ಮತ್ತು ಇದು ಒಂಥರ ಈ ಥರ ಹಾಕಿದ್ದಾರೆ, ಐ ಥಿಂಕ್ ಎಕ್ಸಸೈಸಿಂಗ್ ಟೈಪು. ಮತ್ತು ಇಲ್ಲಿ ಒಂದು ಸ್ಲೈಡರ್ ಕೂಡ ಇದೆ. ಮಕ್ಕಳು ನೋಡಿ ಎಷ್ಟು ಎಂಜಾಯ್ ಮಾಡ್ಕೊಂಡು ಆಡ್ತಾರೆ, ಮತ್ತು ಅವ್ರಿಗೆ ಗೊತ್ತೇ ಆಗಲ್ಲ ನಾವು ಬಿದ್ದು ಎಲ್ಲಿ ಪೆಟ್ ಮಾಡ್ಕೊಳ್ತೀವಿ ಅಂತೇಳಿ. ಅಲ್ಲಿ ಹಾಗೆ ಆಡ್ತಾ ಆಡ್ತಾ ಒಂದು ಹುಡುಗಿ ಬಿದ್ದುಬಿಡ್ತು, ಬಟ್ ಆದರೂ ನಗ್ತಾನೇ ಇದ್ದಾಳೆ. ಸೊ ಇಲ್ಲಿ ಆಡ್ತಿರೋದು ಇವಳು, ನನ್ನ ಮಗಳು ಗಾನವಿ. ಅವಳು ಅವರು ಮಕ್ಕಳು ಆಡೋದನ್ನೆಲ್ಲ ನೋಡ್ಕೊಂಡು ತುಂಬ ಎಂಜಾಯ್ ಮಾಡ್ತಾಯಿದ್ಲು. ಸೊ ನಾನು ಹಾಗೆ ಅಲ್ಲೇ ಸ್ವಲ್ಪ ವಾಕ್ ಮಾಡಿ ಕೂತ್ಕೊಂಡಿದ್ದು ಬಂದ್ವಿ. ಇದೇನು ನೋಡ್ತಾಯಿದ್ರು, ಇದು ಪಾರ್ಕು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಮ್ಮ ವಿಡಿಯೋ ಇಷ್ಟ ಆಗಿತ್ತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋಸ್ನ ಶೇರ್ ಮಾಡಿ. ಸೊ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ವ್ಲಾಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ಮತ್ತು ನಿಮಗೆಲ್ರಿಗೂ ಯೂಸ್ಫುಲ್ ಆಗುವಂಥ ಇನ್ಫಾರ್ಮೇಟಿವ್ ಟಿಪ್ಸ್ನ ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಯಾವ ಥರ ವಿಡಿಯೋಸ್ ಬೇಕು ಅಂತ. ನಾನು ಆದಷ್ಟು ಆ ರೀತಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಫ್ರೆಂಡ್ಸ್. ಸೊ ಐ ಹೋಪ್ ನಿಮ್ಮೆಲ್ರಿಗೂ ವಿಡಿಯೋ ಇಷ್ಟ ಆಗಿದೆ. ಥ್ಯಾಂಕ್ ಯು. ಅಂಟಿಲ್ ದೆನ್ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.